ಪ್ರಧಾನಿ ನರೇಂದ್ರ ಮೋದಿ ಅವರು ಶಿವಮೊಗ್ಗದ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ್ದಾರೆ. ಕೆಲವೇ ಹೊತ್ತಿನಲ್ಲಿ ಅವರು ವೇದಿಕೆ ಸ್ಥಳಕ್ಕೆ ಬರ್ತಾರೆ. ಶಿವಮೊಗ್ಗ ಏರ್ಪೋರ್ಟ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗ್ತಿದ್ದ ಹಾಗೆ ಶಿವಮೊಗ್ಗದಲ್ಲಿ ಶಾಸಕರುಗಳು ಮತ್ತು ಇತರರೆಲ್ಲರೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಬರಮಾಡಿಕೊಂಡ್ರು, ಜೈಕಾರವನ್ನ ಅಲ್ಲಿ ಮೊಳಗಿಸಿದ್ರು. ಈಗಷ್ಟೇ ಅವರು ಕಾರನ್ನ ಹತ್ತಿದ್ದಾರೆ. ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಅವರು ರಸ್ತೆ ಮಾರ್ಗವಾಗಿ ವೇದಿಕೆಯತ್ತ ತೆರಳುತ್ತಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಈಗಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗಿದೆ. ವಿಶೇಷ ವಿಮಾನದಲ್ಲಿ ಶಿವಮೊಗ್ಗದ ವಿಮಾನ ನಿಲ್ದಾಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗಿದೆ. ರಸ್ತೆ ಮಾರ್ಗವಾಗಿ ಸಮಾವೇಶ ಸ್ಥಳದತ್ತ ಪ್ರಧಾನಿ ಮೋದಿ ಅವರ ಆಗಮನ ಆಗುತ್ತೆ. ಈಗಾಗಲೇ ಸಮಾವೇಶದಲ್ಲಿ ಶಾಸಕರು, ಸಂಸದರು, ಕಾರ್ಯಕರ್ತರು ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಅಲ್ಲಿಗ ಕಾರ್ಯಕ್ರಮವೂ ಕೂಡ ನಡೀತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಬರುವಿಕೆಗಾಗಿ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಈಗಷ್ಟೇ ಮೋದಿ ಅವರ ಆಗಮನ ಆಗಿದ್ದು ಕಾರ್ನಿಂದ ಅವರು ತೆರಳುತ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ರಿ. ಇದು ಮಲೆನಾಡಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನದ ನಂತರದ ಒಂದು ದೃಶ್ಯಗಳನ್ನ ನೀವು ನೋಡ್ತಾ ಇದ್ರಿ. ವಿಮಾನ ನಿಲ್ದಾಣಕ್ಕೆ ಬಂದ ನಂತರದಲ್ಲಿ ಮೋದಿ ಅವರನ್ನ ಬಿಜೆಪಿಯ ಕಾರ್ಯಕರ್ತರು, ನಾಯಕರುಗಳು ಸ್ವಾಗತಿಸಿದ್ರು. ಮೋದಿ ಅವರನ್ನ ಬರಮಾಡಿಕೊಳ್ಳೋ ಸಲುವಾಗಿ BS ಯಡಿಯೂರಪ್ಪನವರು ಕೂಡ ಖುದ್ದು ವಿಮಾನ ನಿಲ್ದಾಣಕ್ಕೆ ಹೋಗಿದ್ರು. ವಿಶೇಷ ವಿಮಾನದ ಮೂಲಕವಾಗಿ ಬಂದಿಳಿದ ಮೋದಿ ಅವರಿಗೆ ಹೂಗುಚ್ಛವನ್ನ ನೀಡಿ ಸ್ವಾಗತವನ್ನ ಕೋರಲಾಯಿತು. ಈಗಷ್ಟೇ ಮೋದಿ ಅವರ ಒಂದು ಕಾರ್ ಮುಂದೆ ಹೋಗ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಆ ಕಾರ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ಸಮಾವೇಶ ಸ್ಥಳದತ್ತ ಹೋಗ್ತಾ ಇದ್ದಾರೆ. ಶಿವಮೊಗ್ಗದ ಅಲ್ಲಮಪ್ರಭು ಫ್ರೀಡಂ ಪಾರ್ಕ್ನಲ್ಲಿ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ. ಚುನಾವಣೆ ಘೋಷಣೆಯಾದ ನಂತರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಇದು ಎರಡನೇ ಬಾರಿಗೆ. ಕಲಬುರಗಿಗೆ ಬಂದಿದ್ರು ಮೊನ್ನೆ. ಕಲಬುರಗಿಯಲ್ಲಿ ಭರ್ಜರಿ ರ್ಯಾಲಿಯನ್ನು ಕೂಡ ನಡೆಸಿದ್ದಾಯಿತು ಮತ್ತು ಕಾಂಗ್ರೆಸ್ಗೆ ಕೌಂಟರ್ ಕೊಡುವಂತಹ ವಿಚಾರಗಳು ಕೂಡ ಆಯಿತು. ಇವತ್ತು ಶಿವಮೊಗ್ಗದಲ್ಲಿ ಯಾವ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ, ಯಾವ ವಿಷಯವನ್ನ ಎಕ್ಕಿ ತೆಗಿತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅನ್ನೋದು ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ. ಇದರ ಬೆನ್ನಲ್ಲೇ ಶಿವಮೊಗ್ಗದಲ್ಲಿ ಬಂಡಾಯದ ಕಹಳೆ ಬೇರೆ. ಈಶ್ವರಪ್ಪನವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಏನೆಲ್ಲ ಆಗಬಹುದು, ಇದ್ಯಾವುದಕ್ಕೂ ಕೂಡ BS ಯಡಿಯೂರಪ್ಪನವರಾಗ್ಲಿ ಮತ್ತೊಬ್ಬರಾಗ್ಲಿ ಡೋಂಟ್ ಕೇರ್ ಅಂದಿರೋ ಹಾಗೆ ಕಾಣಿಸ್ತಾ ಇದೆ. ಅವರಷ್ಟು ಅವರು ಮೋದಿಯವರ ಬರುವಿಕೆಯ ಕಾರ್ಯಕ್ರಮದ ಸಿದ್ಧತೆಯಲ್ಲಿ ತೊಡಕೊಂಡ್ರು. BSY ಶಿವಮೊಗ್ಗದಲ್ಲೇ ಇದ್ರೂ ಕೂಡ ಈಶ್ವರಪ್ಪರನ್ನ ಮನವೊಲಿಸುವಂತಹ ಕೆಲಸಕ್ಕೇನು ಹೋಗ್ಲಿಲ್ಲ. ದೃಶ್ಯದಲ್ಲಿ ಎರಡು ಭಾಗದಲ್ಲಿ ನೋಡ್ತಾ ಇದ್ರಿ. ಒಂದು ಭಾಗದಲ್ಲಿ ಪ್ರಧಾನಿ ಮೋದಿ ಅವರ ಆಗಮನ ಆಗ್ತಾ ಇರ್ತಕ್ಕಂತಹ ದೃಶ್ಯ, ರಸ್ತೆ ಮಾರ್ಗವಾಗಿ ಮೋದಿ ಅವರ ಕಾರ್ ಬರ್ತಾ ಇದೆ. ಮಗದೊಂದು ದೃಶ್ಯ, ರಸ್ತೆಯ ಇಕ್ಕೆಲಗಳಲ್ಲಿ ಜನ ನಿಂತ್ಕೊಂಡಿದ್ದಾರೆ ಮೋದಿ ಅವರನ್ನ ಕಾಣಬೇಕು ಅನ್ನುವಂತಹ ಸಲುವಾಗಿ. ಅಲ್ಲಿ ಭಾರಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಎಲ್ಲರನ್ನು ಕೂಡ ನಿಯಂತ್ರಿಸ್ತಾ ಇದ್ದಾರೆ. ಯಾರು ಕೂಡ ಮಧ್ಯಕ್ಕೆ ಬರಬಾರದು ರಸ್ತೆ ಮಧ್ಯಕ್ಕೆ ಅನ್ನುವಂತಹ ಹಿನ್ನೆಲೆಯಲ್ಲಿ ರಸ್ತೆ ಮೂಲಕ ಸಮಾವೇಶ ಸ್ಥಳಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ. ರಸ್ತೆ ಮಾರ್ಗವಾಗಿ ಹೋಗ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ರಿ. ಇದು ಈಗಷ್ಟೇ ವಿಮಾನ ನಿಲ್ದಾಣದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗಿರುವಂತಹ ದೃಶ್ಯ. ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಸಮಾವೇಶ ಸ್ಥಳವನ್ನ ತಲುಪಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಶಿವಮೊಗ್ಗಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಹಿನ್ನೆಲೆಯಲ್ಲಿ ಅಲ್ಲೊಂದು ಹರ್ಷದ ವಾತಾವರಣ, ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಮೋದಿ ಅವರನ್ನ ಭರ್ಜರಿಯಾಗಿ ಬರಮಾಡಿಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಿದ್ಧತೆಗಳು ಕೂಡ ಆಗಿದ್ದನ್ನ ನೀವು ಗಮನಿಸಿದ್ದೀರಿ. ಬೃಹತ್ ವೇದಿಕೆ ಕಾರ್ಯಕ್ರಮದತ್ತ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗ್ತಾ ಇದೆ. ರಸ್ತೆಯ ಇಕ್ಕೆಲಗಳಲ್ಲಿ ಕೇಸರಿ ಬಾವುಟವನ್ನ ರಾರಾಜಿಸಬೇಕಾಗಿತ್ತು. ಆದ್ರೆ ಈಗ ಚುನಾವಣಾ ನೀತಿ ಸಂಹಿತೆ ಇರೋದ್ರಿಂದ ಅದ್ಯಾವುದಕ್ಕೂ ಕೂಡ ಆಸ್ಪದವನ್ನ ಮಾಡಿಕೊಟ್ಟಿಲ್ಲ. ಅಲ್ಲಿ ಕನ್ನಡ ಬಾವುಟ ರಾರಾಜಿಸ್ತಾ ಇರೋ ದೃಶ್ಯವನ್ನ ನೀವು ನೋಡ್ತಾ ಇದ್ರಿ. ರಸ್ತೆಯಲ್ಲಿ ಕಂಪ್ಲೀಟ್ ಆಗಿ ಯಾವ ವಾಹನಗಳು ಕೂಡ ಹೋಗ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ ಭದ್ರತಾ ದೃಷ್ಟಿಯಿಂದ. ಮೋದಿ ಅವರ ಆಗಮನ ಹಿನ್ನೆಲೆಯಲ್ಲಿ ಎಕ್ಸಾಕ್ಟ್ 2:50-2:45 ಸಂದರ್ಭ ಪ್ರಧಾನಿ ನರೇಂದ್ರ ಮೋದಿ ಅವರು ಶಿವಮೊಗ್ಗದ ವಿಮಾನ ನಿಲ್ದಾಣವನ್ನ ತಲುಪಿದ್ದಾಯ್ತು. ಅದಾದ ನಂತರದಲ್ಲಿ ಈಗ ರಸ್ತೆ ಮಾರ್ಗವಾಗಿ ಅವರು ಸಮಾವೇಶ ಸ್ಥಳದತ್ತ ಹೋಗ್ತಾ ಇರುವಂತಹ ಚಿತ್ರಣ ಗಮನಿಸ್ತಾ ಇದ್ದೀರಿ. ಮಲೆನಾಡಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಮಾತು ಯಾವ ರೀತಿಯಾಗಿ ಸದ್ದು ಮಾಡುತ್ತೆ ಅನ್ನೋದನ್ನ ಗಮನಿಸಬೇಕಾಗಿದೆ. ಮೋದಿ ಆಗಮನದಿಂದ ಸದ್ಯ ಒಂದು ಹಬ್ಬದ ವಾತಾವರಣವೇ ಶಿವಮೊಗ್ಗದಲ್ಲಿ ಕಂಗೊಳಿಸ್ತಾ ಇದೆ ಅಂದ್ರೂ ಕೂಡ ತಪ್ಪಾಗಲ್ಲ. ಎರಡನೇ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚುನಾವಣೆ ಘೋಷಣೆ ಆದ ನಂತರದಲ್ಲಿ ಅವರ ಆಗಮನ ಆಗ್ತಾ ಇರೋದು. ಕಲಬುರಗಿಗೆ ಬಂದಿದ್ರು ಶನಿವಾರ. ಸೊ ಅದಾದ ನಂತರದಲ್ಲಿ ಗ್ಯಾರಂಟಿ ವಿಚಾರವಾಗಿ ಟೀಕೆಯನ್ನ ಮಾಡಿದ್ರು ಮತ್ತು ಕಾಂಗ್ರೆಸ್ ಯಾವ ರೀತಿಯಾಗಿ ನಡೆಸ್ಕೊಳ್ತಾ ಇದೆ ರಾಜ್ಯವನ್ನ ಅನ್ನುವಂತಹ ಅಂಶಗಳನ್ನ ಎತ್ತಿ ಹಿಡಿದಿದ್ರು. ಈಗ ಶಿವಮೊಗ್ಗದಲ್ಲಿ ಯಾವ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಮೋದಿಯವರು ಅನ್ನೋದು ಬಹಳ ಚರ್ಚಿತ ವಿಚಾರ. ಮೋದಿಯವರ ಆಗಮನ ಹಿನ್ನೆಲೆಯಲ್ಲಿ ಸಮಾವೇಶ ಸ್ಥಳದತ್ತ ಜನರ ದಂಡು ಆಗಮಿಸಿದೆ. ಅಲ್ಲಿ ಎಲ್ಲರೂ ಕೂಡ
ಆಸೀನರಾಗಿದ್ದಾರೆ. ರಸ್ತೆಯ ಇಕ್ಕೆಲಗಳಲ್ಲೂ ಕೂಡ ಜನ ನಿಂತು ಮೋದಿ ಅವರಿಗೆ ಜೈಕಾರವನ್ನ ಹಾಕೋ ಮೂಲಕವಾಗಿ ಅವರನ್ನ ಭವ್ಯವಾಗಿ ಸ್ವಾಗತಿಸಬೇಕು ಅನ್ನುವಂತಹ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂತಹ ಚಿತ್ರಣವನ್ನು ಕೂಡ ನೀವು ನೋಡ್ತಾ ಇದ್ರಿ. ಪೊಲೀಸ್ ಬಂದೋಬಸ್ತ್ ಅನ್ನ ಮಾಡಿಕೊಳ್ಳಲಾಗಿದೆ. ಎಲ್ಲವನ್ನು ಕೂಡ ವ್ಯವಸ್ಥಿತವಾಗಿ ಪೊಲೀಸರು ನಿಯಂತ್ರಣಕ್ಕೆ ತಂದಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಮಲೆನಾಡಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ರಣಕಹಳೆಗೆ ಕೌಂಟ್ ಡೌನ್. ಕೆಲವೇ ಹೊತ್ತುಗಳಲ್ಲಿ ಸಮಾವೇಶ ಸ್ಥಳದತ್ತ ಪ್ರಧಾನಿ ನರೇಂದ್ರ ಮೋದಿಯವರ ಆಗಮನ ಆಗುತ್ತೆ. ರಾಜ್ಯದಲ್ಲಿ